ಧರ್ಮಸ್ಥಳದಲ್ಲಿ ನನ್ನ ಮಗಳು ಅನನ್ಯಾ ಭಟ್ ಕಾಣೆಯಾಗಿದ್ದಾಳೆ, ನನಗೆ ನ್ಯಾಯ ಕೊಡಿಸಿ ಅಂತ ಸಂಚಲನ ಸೃಷ್ಟಿಸಿದ್ದ ಸುಜಾತಾ ಭಟ್ ವಿಚಾರದಲ್ಲಿ ಮತ್ತೊಂದು ಸ್ಫೋಟಕ ಅಂಶ ಬಯಲಾಗಿದೆ. ಕೊಡಗಿನ ವಾಸಂತಿ ಫೋಟೋ ತೋರಿಸಿ ಇದು ನನ್ನ ಮಗಳು ಅನನ್ಯಾ ಭಟ್ ಅಂತ ಸುಜಾತಾ ನಂಬಿಸಿದ್ರು. ಆದರೆ ವರ್ಷಗಳ ಹಿಂದೆಯೇ ನಾಪತ್ತೆಯಾಗಿದ್ದ ವಾಸಂತಿ ಬಳಿಕ ಹೆಣವಾಗಿ ಸಿಕ್ಕಿದ್ರು. ವಾಸಂತಿ ಗಂಡನಿಗೆ ಹೆಸರಾಂತ ನಟ ಸ್ನೇಹಿತನಾಗಿದ್ದ. ಬೆಂಗಳೂರಿನ ನಿವಾಸಕ್ಕೂ ಆ ನಟ ಆಗಾಗ ಭೇಟಿ ನೀಡ್ತಿದ್ದ, ಉಳ್ಕೊಳ್ತಿದ್ದ. ವಾಸಂತಿ ದಂಪತಿ ಜೊತೆ ಅನ್ಯೋನ್ಯವಾಗಿದ್ದ ನಟನಿಗೆ ಈ ದಂಪತಿಯ ಹಲವು ವಿಚಾರಗಳು ತಿಳಿದಿದ್ವು. ಇದೀಗ ದಕ್ಷಿಣ ಭಾರತದ ಆ ಹೆಸರಾಂತ ನಟನ ಸಹೋದರನಿಗೂ ವಾಸಂತಿ ಸಾವಿಗೂ ನಂಟಿರೋ ಶಂಕೆ ವ್ಯಕ್ತವಾಗಿದೆ. ವಾಸಂತಿ ಸಾವಿನ ಬಳಿಕ ಕೆಂಡವಾಗಿದ್ದ ಆ ನಟನ ಸಹೋದರ ವಾಸಂತಿ ಸಹೋದರರಿಗೆ ಕರೆ ಮಾಡಿದ್ದ. ವಾಸಂತಿ ಸಾವಿಗೆ ಕಾರಣ ಏನು, ಕೊಂದವರು ಯಾರು ಅಂತ ಗುಡುಗಿದ್ದ ಅಂತ ಎಸ್ಐಟಿ ವಿಚಾರಣೆಯಲ್ಲಿ ವಾಸಂತಿ ಸಹೋದರಿ ಹೇಳಿಕೆ ನೀಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಎಸ್ಐಟಿಯಿಂದ ಕಾಲಿವುಡ್ನ ಆ ಖ್ಯಾತ ನಟನ ಸಹೋದರನಿಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಆಂಬ್ಯುಲೆನ್ಸ್ ಚಾಲಕರಾದ ಜಲೀಲ್ ಬಾಬಾ ಮತ್ತು ಹಮೀದ್ ವಿಚಾರಣೆ ನಡೆಸಿ ಎಸ್ಐಟಿ ಮಾಹಿತಿ ಪಡೆದಿದೆ. ಏಳು ಅಸ್ಥಿಪಂಜರ ಸಿಕ್ಕ ಧರ್ಮಸ್ಥಳದ ಬಂಗ್ಲೆಗುಡ್ಡ ಪ್ರದೇಶಕ್ಕೆ ಮತ್ತೆ ಎಸ್ಐಟಿ ತಂಡ ಎಂಟ್ರಿ ಕೊಟ್ಟಿದೆ. ಎಸ್ಐಟಿ ತಂಡದ ಜೊತೆ ಬಂದ ಅರಣ್ಯಾಧಿಕಾರಿಗಳಿಂದ ಬಂಗ್ಲೆಗುಡ್ಡದಲ್ಲಿ ಸರ್ವೆ ನಡೆದಿದೆ. ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲೇ ಈ 7 ಅಸ್ಥಿಪಂಜರ ಸಿಕ್ಕಿವೆ ಅಂತ ದೃಢಪಡಿಸಲು ಸರ್ವೆ ನಡೆಸಲಾಗಿದೆ. ಕೆಲ ದಿನಗಳ ಹಿಂದೆ ಪಿಡಬ್ಲ್ಯೂಡಿ ಇಲಾಖೆಯಿಂದಲೂ ಸರ್ವೆ ನಡೆದಿತ್ತು. ಇನ್ನು ಆದಷ್ಟು ಬೇಗ ಧರ್ಮಸ್ಥಳ ಅಸ್ಥಿಪಂಜರ ಪ್ರಕರಣದ ವರದಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಮತ್ತೊಂದೆಡೆ ಶೀಘ್ರದಲ್ಲೇ ಧರ್ಮಸ್ಥಳ ಪ್ರಕರಣದ ವರದಿ ಸಲ್ಲಿಸಲು ಸೂಚಿಸಿದ್ದೀನಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಂತಿಮ ವರದಿ ಬೇಗ ಕೊಡಿ ಅಂತ ಹೇಳಿದ್ದೇವೆ. ಬೇಗ ಅಂದ್ರೆ ಎಷ್ಟು ಬೇಗ ಅಂತ ಡಿಫೈನ್ ಮಾಡಿಲ್ಲ. ಬೇಗ ಕೆಲಸ ಮುಗಿಸಿಯಪ್ಪ ಅಂತ ಹೇಳಿದ್ದೇವೆ. ಅದು ಅವರ ಇನ್ವೆಸ್ಟಿಗೇಷನ್ ನಲ್ಲಿ ನಾವು ಹಿಂಗೆ ಮಾಡಿ ಹಂಗೆ ಮಾಡಿ ಹೇಳಕ್ ಬರೋದಿಲ್ಲ. ಬೇಗ ಮುಗಿಸ್ಕೊಡಿ ಅಂತ ಹೇಳಿದ್ದೇವೆ. ಸಂಚಲನ ಸೃಷ್ಟಿಸಿದ್ದ ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದೇಶದಲ್ಲಿ ಬಹು ಪ್ರಮುಖ ಪ್ರಕರಣಗಳ ಪಟ್ಟಿಯಲ್ಲಿ 2ನೇ ಕೇಸ್ ಅನಿಸಿಕೊಂಡಿದೆ. 1 ವರ್ಷದಲ್ಲಿ ನಡೆದಿರೋ ದೇಶದ ಪ್ರಮುಖ ಪ್ರಕರಣಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಮೇಲಿರೋ ಕೊಲೆ ಕೇಸ್ 2ನೇ ಸ್ಥಾನದಲ್ಲಿದೆ. ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯ ಅತ್ಯಾಚಾರ ಪ್ರಕರಣಕ್ಕೆ ಮೊದಲ ಸ್ಥಾನ ನೀಡಲಾಗಿದ್ದು, ಆ ಕೇಸ್ನಲ್ಲಿ ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆಯಾಗಿದೆ. ಇದೀಗ ದೇಶದ ಪ್ರಮುಖ ಕೇಸ್ಗಳಲ್ಲಿ ರೇಣುಕಾಸ್ವಾಮಿ ಕೊಲೆ 2ನೇ ಸ್ಥಾನದಲ್ಲಿದ್ದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಕಿಪೀಡಿಯಾ ಕೂಡ ತೆರೆಯಲಾಗಿದೆ. ಮತ್ತೊಂದೆಡೆ ದರ್ಶನ್ಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕನಿಷ್ಠ ಸವಲತ್ತು ಕೂಡ ನೀಡಿಲ್ಲ. ಆದ್ರೆ ಆದೇಶ ಪಾಲಿಸಿದ್ದೀವಿ ಅಂತ ಕೋರ್ಟ್ಗೆ ತಪ್ಪು ಮಾಹಿತಿ ನೀಡಲಾಗಿದೆ ಅಂತ ದರ್ಶನ್ ಪರ ವಕೀಲ ಸುನಿಲ್ ಆರೋಪಿಸಿದ್ದಾರೆ. ಜೈಲಿನಲ್ಲಿ ಖುದ್ದು ಪರಿಶೀಲಿಸುವಂತೆ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಅದ್ದೂರಿ ಬರ್ತ್ಡೇ ಆಚರಣೆ ಪ್ರಕರಣವನ್ನ ಗೃಹ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಸೇರಿ 11 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಬರ್ತ್ಡೇ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಠಾಣೆಗೆ ಜೈಲರ್ ದೂರು ನೀಡಿದ್ದು, ವಿಡಿಯೋದಲ್ಲಿರೋ 11 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಜೈಲಾಧಿಕಾರಿಗಳು ಸಿಬ್ಬಂದಿ ಮೇಲೂ ಅಮಾನತ್ತಿನ ತೂಗುಗತಿ ಇದೆ. ಈ ಹಿಂದೆ ದರ್ಶನ್ ರಾಜಾತಿಥ್ಯ ಕೇಸ್ನಲ್ಲಿ ಅಧಿಕಾರಿಗಳು ಸಿಬ್ಬಂದಿಯ ತಲೆದಂಡವಾಗಿತ್ತು. ಇದೀಗ ಬರ್ತ್ಡೇ ಪಾರ್ಟಿ ಕೇಸ್ ಸಂಬಂಧ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆ ಎಡಿಜಿಪಿ ದಯಾನಂದ್ ವರದಿ ಕೇಳಿದ್ದಾರೆ. 20 ಅಧಿಕಾರಿಗಳು ಸಿಬ್ಬಂದಿಯನ್ನ ಬೇರೆ ಜೈಲುಗಳಿಗೆ ವರ್ಗಾವಣೆ ಮಾಡೋ ಸಾಧ್ಯತೆಯೂ ಇದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಅವರ ಮೇಲೆ ಹಿರಿಯ ವಕೀಲ ಕಿಶೋರ್ ರಾಕೇಶ್ ಶೂ ಎಸೆಯಲು ಯತ್ನಿಸಿದ್ದಾನೆ. ಬೆಳಿಗ್ಗೆ ಸಿಜೆಐ ಮೊದಲ ಪ್ರಕರಣದ ವಿಚಾರಣೆ ಆರಂಭಿಸಿದ್ರು. ಈ ವೇಳೆ ಏಕಾಏಕಿ ಎದ್ದು ನಿಂತ ಹಿರಿಯ ವಕೀಲ ಸನಾತನ ಧರ್ಮದ ಅವಮಾನವನ್ನ ಭಾರತ ಸಹಿಸಲ್ಲ ಅಂತ ಘೋಷಣೆ ಕೂಗಿದ್ದಾನೆ. ಕೂಗುತ್ತಲೇ ಶೂ ತೆಗೆದು ಸಿಜೆಐ ಪೀಠದತ್ತ ಎಸೆದಿದ್ದಾನೆ. ತಕ್ಷಣ ಬಂದ ಭದ್ರತಾ ಸಿಬ್ಬಂದಿ ವಕೀಲನನ್ನ ವಶಕ್ಕೆ ಪಡೆದಿದ್ದಾರೆ. ವಕೀಲ ಎಸೆದ ಶೂ ಸಿಜೆಐ ಪೀಠದ ಮೇಲೆ ಬಿದ್ದಿಲ್ಲ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಎಸ್ ಗವಾಯಿ ಅವರ ಮೇಲೆ ವಕೀಲ ಶೂ ಎಸೆಯಲು ಯತ್ನಿಸಿದ್ದನ್ನ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಖಂಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರುವ ಬಿಎಸ್ ಗವಾಯಿ ಅವರಿಗೆ ವಕೀಲನೊಬ್ಬ ಶೂ ಎಸೆದು ಅವಮಾನ ಮಾಡಿರುವ ಘಟನೆಯನ್ನ ನಾನು ತೀವ್ರವಾಗಿ ಖಂಡಿಸುತ್ತೇನೆ. ನ್ಯಾಯಾಲಯಕ್ಕೆ ಅವಮಾನ ಮಾಡಿರುವ ಕಿಡಿಗೇಡಿ ವಕೀಲನನ್ನ ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸುತ್ತೇನೆ.
ದಲಿತ ಸಮುದಾಯಕ್ಕೆ ಸೇರಿರುವ ನ್ಯಾಯಮೂರ್ತಿ BS ಗವಾಯಿ ಅವರು ಸಾಮಾಜಿಕ ಪ್ರತಿರೋಧಗಳನ್ನ ಎದುರಿಸಿ ಅರ್ಹತೆ ಮತ್ತು ಸಾಧನೆ ಮೂಲಕ ಉನ್ನತ ಸ್ಥಾನಕ್ಕೇರಿದವರು. ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಸಮಾಜವನ್ನ ಒಡೆದು ಹಾಕಿ ಪರಸ್ಪರ ದ್ವೇಷ ಮತ್ತು ಅಸಹನೆಯನ್ನ ಹುಟ್ಟುಹಾಕಿರುವ ಕಾರಣಕ್ಕಾಗಿಯೇ ರಾಕೇಶ್ ಕಿಶೋರ್ನಂತಹ ಮನುವಾದಿ ಮನಸ್ಸುಗಳು ಸಮಾಜದಲ್ಲಿ ಹುಟ್ಟಿಕೊಂಡಿವೆ ಎನ್ನುವುದನ್ನ ನಾವು ಮರೆಯಬಾರದು. ಕೆಮ್ಮಿನ ಸಿರಪ್ಗೆ ಬಲಿಯಾದ ಮಕ್ಕಳ ಸಂಖ್ಯೆ 15ಕ್ಕೇರಿದೆ. ಇದರ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಇಲಾಖೆ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. 2 ವರ್ಷಕ್ಕಿಂತ ಕಡಿಮೆಯ ಮಕ್ಕಳಿಗೆ ಕೆಮ್ಮು, ಶೀತದ ಸಿರಪ್ ನೀಡಬಾರದು. 2 ರಿಂದ 5 ವರ್ಷಗಳ ವಯಸ್ಸಿನ ಮಕ್ಕಳಿಗೆ ವೈದ್ಯಕೀಯ ಪರೀಕ್ಷೆಯಾಗಬೇಕು. ತಜ್ಞ ವೈದ್ಯರ ಸೂಕ್ತ ಸಲಹೆ ಪಡೆದ ಬಳಿಕ ಮಾತ್ರ ಔಷಧಿ ನೀಡಬೇಕು. ಹೆಚ್ಚು ಔಷಧಗಳ ಮಿಶ್ರಣ ಇರುವ ಸಿರಪ್ಗಳನ್ನು ಉಪಯೋಗಿಸಬಾರದು. ಮಕ್ಕಳಿಗೆ ಸಾಕಷ್ಟು ವಿಶ್ರಾಂತಿ ಮತ್ತು ನಿದ್ರೆ ಮಾಡಲು ಅವಕಾಶ ನೀಡಬೇಕು. ಪೌಷ್ಟಿಕ ಆಹಾರವನ್ನು ನೀಡಿ. ಸ್ವಯಂ ಔಷಧೋಪಚಾರ ಮಾಡಬೇಡಿ. ಈ ಹಿಂದೆ ಬಳಸಿ ಉಳಿಸಿದ ಔಷಧಿ ಬಳಸುವುದನ್ನು ತಕ್ಷಣ ನಿಲ್ಲಿಸಿ. ನಿದ್ರಾವಸ್ಥೆ, ವಾಂತಿ, ಉಸಿರಾಟದ ತೊಂದರೆ ಕಂಡ ತಕ್ಷಣ ವೈದ್ಯರಿಗೆ ತೋರಿಸಿ. ಔಷಧದ ಅವಧಿ ದಿನಾಂಕ ಪರಿಶೀಲಿಸಿ ಎಚ್ಚರ ವಹಿಸಿ ಬಳಸಿ. ಪುಟ್ಟ ಮಕ್ಕಳನ್ನೇ ಬಲಿ ಪಡೆದು ದೇಶವನ್ನೇ ಬೆಚ್ಚಿ ಬೀಳಿಸಿರೋ ಕೋಲ್ಡ್ರೀಫ್ ಕಾಫ್ ಸಿರಪ್ ಆತಂಕದ ಬೆನ್ನಲ್ಲೇ ರಾಜ್ಯದಲ್ಲೂ ಕಳಫೆ ಕಾಫ್ ಸಿರಪ್ ಇದ್ದ ಅಂಶ ಬಯಲಾಗಿದೆ. ಕೋಲ್ಡ್ರೀಫ್ ಸಿರಪ್ನ ಬ್ಯಾಚ್ ನಂಬರ್ SR13 ರಲ್ಲಿ ವಿಷಯುಕ್ತ ಅಂಶ ಪತ್ತೆಯಾಗಿದೆ. ತಮಿಳುನಾಡು ಮೂಲದ ಶ್ರೀಸನ್ ಫಾರ್ಮಾಸ್ಯೂಟಿಕಲ್ಸ್, ಜೈಪುರ್ನ ಕೈಸನ್ಸ್ ಫಾರ್ಮಾದ ಕೆಮ್ಮಿನ ಔಷಧವನ್ನ ಕೇಂದ್ರ ಸರ್ಕಾರವು ನಿಷೇಧಿಸಿದೆ. ಈ ಔಷಧಿಗಳ ಮೇಲೆ ನಿಗಾ ಇಡುವಂತೆ ಸೂಚನೆ ನೀಡಿದೆ. ಕರ್ನಾಟಕ ಸೇರಿ ಎಲ್ಲಾ ರಾಜ್ಯಗಳಿಗೂ ಕೇಂದ್ರ ಸುತ್ತೋಲೆ ಹೊರಡಿಸಿದೆ. ಕೋಲಾರ ಜಿಲ್ಲೆ ಕೆಜಿಎಫ್ನ ಉರಿಗಾಂ ಪೇಟೆಯ ಫಿಶ್ಲೈನ್ ಬಳಿ ಮಳೆಯಿಂದಾಗಿ ಮನೆ ಕುಸಿದು ಬಿದ್ದಿದೆ. ನಿರಂತರ ಮಳೆಯಿಂದಾಗಿ ಅಬೀದ್ ಪಾಷಾ ಎಂಬುವರ ಮನೆಯ ಅಡುಗೆ ಕೋಣೆಯ ಭಾಗ ಕುಸಿದಿದೆ. ಈ ವೇಳೆ ಮನೆಯಲ್ಲಿದ್ದ ಅಬೀದ್ ಪಾಷಾ, ಆತನ ಪತ್ನಿ, 2 ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಭಾನುವಾರ ರಾತ್ರಿ ಬೆಂಗಳೂರಿನಲ್ಲಿ ಸುರಿದ ಮಳೆಯಿಂದಾಗಿ ಉಲ್ಲಾಳದ B6 ಅಪಾರ್ಟ್ಮೆಂಟ್ನಲ್ಲಿ ಕಾಂಪೌಂಡ್ ಕುಸಿದಿದೆ. ಇದರಿಂದ ಕಾರು ಜಖಂ ಆಗಿದೆ. ನವರಂಗ್ ಸರ್ಕಲ್ ಬಳಿ ಬೃಹತ್ ಮರ ಬಿದ್ದು 2 ಕಾರು 3 ಬೈಕ್ ಜಖಂ ಆಗಿವೆ. ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ಭೀಕರ ಮಳೆ ಮತ್ತು ಭೂಕುಸಿತದಿಂದ 28 ಮಂದಿ ಸಾವನ್ನಪ್ಪಿದ್ದಾರೆ. 12ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ರಣಮಳೆಯಿಂದ ಪ್ರವಾಸಿ ತಾಣ ಡಾರ್ಜಿಲಿಂಗ್ನಿಂದ ಕೂಚ್ ಬಿಹಾರ ತನಕ ಸೇತುವೆಗಳು ಕೊಚ್ಚಿಕೊಂಡು ಹೋಗಿವೆ. ಇದರಿಂದ ರಕ್ಷಣಾ ಸಿಬ್ಬಂದಿ ನಾಪತ್ತೆಯಾದವರ ರಕ್ಷಣೆಗೆ ಸ್ಥಳಕ್ಕೆ ಹೋಗಲು ಸಾಧ್ಯವಾಗಿಲ್ಲ. ಪ್ರವಾಹದಿಂದ ನಲುಗಿರೋ ಪಶ್ಚಿಮ ಬಂಗಾಳಕ್ಕೆ ಭೂತಾನ್ ಭಯ ಶುರುವಾಗಿದೆ. ಪಶ್ಚಿಮ ಬಂಗಾಳ ಸರ್ಕಾರ ನದಿ ನೀರನ್ನ ನಿಧಾನವಾಗಿ ಬಿಡುವಂತೆ ನೇಪಾಳ ಸರ್ಕಾರಕ್ಕೆ ಮನವಿ ಮಾಡಿದೆ. ಗಂಗಾ ನದಿ ಪ್ರವಾಹದಿಂದ ಕೋಲ್ಕತ್ತಾ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಿಂದ ಸದ್ದು ಮಾಡಿದ ಬಿಹಾರದ ವಿಧಾನಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ. 243 ವಿಧಾನಸಭಾ ಕ್ಷೇತ್ರಗಳು ಇರೋ ಬಿಹಾರದಲ್ಲಿ 2 ಹಂತದಲ್ಲಿ ಮತದಾನ ನಡೆಯಲಿದೆ. ಬಿಹಾರದಲ್ಲಿ ನವೆಂಬರ್ 6ರಂದು ಮೊದಲ ಹಂತದ ಮತದಾನ, ನವೆಂಬರ್ 11ರಂದು 2ನೇ ಹಂತದ ಮತದಾನ ನಡೆಯಲಿದೆ. ನವೆಂಬರ್ 14ರಂದು ಫಲಿತಾಂಶ ಘೋಷಣೆಯಾಗಲಿದೆ. ಬಿಹಾರದಲ್ಲಿ ಜೆಡಿಯು, ಬಿಜೆಪಿ ಒಳಗೊಂಡ ಎನ್ಡಿಎ ಮತ್ತು ಆರ್ಜೆಡಿ ಮತ್ತು ಕಾಂಗ್ರೆಸ್ ಒಳಗೊಂಡ ಮಹಾಘಟ್ಬಂಧನ್ ಕೂಟದ ನಡುವೆ ಜಿದ್ದಾಜಿದ್ದಿನ ಫೈಟ್ ಇದೆ. 2 ಮಿತ್ರಕೂಟಗಳು ಗೆಲುವು ನಮ್ದೆ ಅಂತ ಹೇಳ್ತಿವೆ. ಲೈಕ್ಸ್ ಹಾಗೆ ವ್ಯೂಸ್ಗಾಗಿ ದೆವ್ವದ ಕತೆಗಟ್ಟಿದವರಿಗೆ ಮಂಡ್ಯ ಪೊಲೀಸರು ದೆವ್ವ ಬಿಡಿಸಿದ್ದಾರೆ. ನಾಗಮಂಗಲದ ಗೋಪಿ ಎಂಬಾತ ದೇವಲಾಪುರ ಹ್ಯಾಂಡ್ ಪೋಸ್ಟ್ ಬಳಿ ಪ್ರೇತಾತ್ಮ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿ ಜನರಿಗೆ ಭಯ ಹುಟ್ಟಿಸಿದ್ದ. ರಾಮನಗರದ ಮಾಗಡಿಯಲ್ಲಿ ಹಸುಗೂಸನ್ನು ಪಾಪಿಗಳು ಹಳ್ಳಕ್ಕೆ ಎಸೆದು ಪರಾರಿಯಾಗಿದ್ದಾರೆ. ಜಮೀನಿಗೆ ಬಂದ ವ್ಯಕ್ತಿ ಮಗುವಿನ ಅಳು ಕೇಳಿ ಬಳಿಗೆ ಹೋದಾಗ ಕೃತ್ಯ ಬೆಳಕಿಗೆ ಬಂದಿದೆ. ಈ ವರ್ಷ ವೈದ್ಯಕೀಯ ವಿಭಾಗದಲ್ಲಿ 3 ವಿಜ್ಞಾನಿಗಳು ನೊಬೆಲ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಬಾಹ್ಯ ರೋಗ ನಿರೋಧಕ ಸಹಿಷ್ಣುತೆಯ ಕುರಿತಾದ ಸಂಶೋಧನೆಗಾಗಿ ಅಮೆರಿಕದ ಮೇರಿ ಇ ಬಂಕ್ರೋ, ಅಮೆರಿಕದ ಫ್ರೆಡ್ ರಾಮ್ಸ್ಡೆಲ್ ಮತ್ತು ಜಪಾನ್ನ ಶಿಮೋನ್ ಸಕಾಗುಚಿ ಅವರಿಗೆ ನೊಬೆಲ್ ಸಮಿತಿ ಅತ್ಯುನ್ನತ ಪ್ರಶಸ್ತಿ ಘೋಷಿಸಿದೆ. ಈ 3 ವಿಜ್ಞಾನಿಗಳ ಸಂಶೋಧನೆಯು ಕ್ಯಾನ್ಸರ್, ಆಟೋ ಇಮ್ಯೂನ್ ಕಾಯಿಲೆಗಳಿಗೆ ಚಿಕಿತ್ಸಾ ವಿಧಾನಗಳ ಅಭಿವೃದ್ಧಿಗೆ ಕಾರಣವಾಗಿದೆ. ತೆಲುಗು ನಟ ವಿಜಯ್ ದೇವರಕೊಂಡ ಕಾರ್ ಅಪಘಾತವಾಗಿದೆ. ಪುಟ್ಟಪರ್ತಿಗೆ ಭೇಟಿ ನೀಡಿದ್ದ ವಿಜಯ್ ದೇವರಕೊಂಡ ವಾಪಸ್ ಆಗುವಾಗ ತೆಲಂಗಾಣದ ಜೋಗುಳಂಬ ಗದ್ವಾಲ್ ಜಿಲ್ಲೆಯಲ್ಲಿ ಕಾರ್ ಅಪಘಾತವಾಗಿದೆ.